ವಿತಾ ಫ್ಯಾಮಿಲಿಗೆ ನಿಮಗೆಲ್ಲರಿಗೂ ಸ್ವಾಗತ. ಇವಾಗ ನಾನು ತೋಟದಲ್ಲಿದ್ದೇನೆ. ಜಾನ್ ಅವರು ಹುಲ್ಲು ಕೊಯ್ತಾ ಇದ್ದಾರೆ. ಜಾನ್ ಅವರು ಆವಾಗಲೇ ಬಂದಿದ್ದಾರೆ. ನಾನು ಇವಾಗಷ್ಟೇ ಬಂದೆ. ಹಾಗೆ ಇನ್ನೂ ಸ್ವಲ್ಪ ಹುಲ್ಲು ಕೊಯ್ದು ಮನೆಗೆ ಹೋಗೋದು. ಇವತ್ತಿನ ವಿಡಿಯೋವನ್ನು ಸ್ಟಾರ್ಟ್ ಮಾಡೋದಕ್ಕಿಂತ ಮೊದಲು ಯಾರು ನನ್ನ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನನ್ನ ವೀಡಿಯೋಸನ್ನು ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಇವತ್ತಿನ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ನೋಡಿ, ಜಾನ್ ಅವರು ಹುಲ್ಲು ಕೊಯ್ತಾ ಇದ್ದಾರೆ. ಎಷ್ಟು ಹುಲ್ಲು ಕೊಯ್ದಾಯ್ತು ಅವರಿಗೆ. ಇನ್ನು ನಾನು ಕೂಡ ಕೊಯ್ತೇನೆ ಈ ಕಡೆಯಿಂದ. 2 ಗೋಣಿ ಹುಲ್ಲು ಆಯಿತು. ತುಂಬ ಸೊಳ್ಳೆ ಇದೆ ತೋಟದಲ್ಲಿ, ಕಚ್ತಾ ಇದೆ. ಹಾಗೆ ಹುಲ್ಲಾಯಿತು. ಇನ್ನು ಮನೆಗೆ ಹೋಗೋದು. ತೋಟಕ್ಕೆ ಹೋಗಿ ಸ್ವಲ್ಪ ಹುಲ್ಲು ಹಿಡ್ಕೊಂಡು ಬಂದೆವು. ಹಾಗೆ ಇವಾಗ ಮನೆ ಹತ್ತಿರದ ಹುಲ್ಲನ್ನು ಕೂಡ ಜಾನ್ ಅವರು ಕಟ್ ಮಾಡ್ತಾ ಇದ್ದಾರೆ. ಮೊನ್ನೆ ಬಂದ ಮಳೆಗಾಳಿಗೆ ತುಂಬಾ ಹುಲ್ಲು ಬಿದ್ದಿದೆ. ಅದನ್ನು ಹಾಗೇ ಬಿಟ್ಟರೆ ಹಾಳಾಗ್ತದೆ ಅಂತೇಳಿ ಅದನ್ನು ಕೂಡ ಸ್ವಲ್ಪ ಸ್ವಲ್ಪ ತೆಗೆದು ದನಕ್ಕೆ ಹಾಕೋದು. ಹಾಗೆ ಜಾನ್ ಅವರು ಇವಾಗ ತೆಗಿತಾ ಇದ್ದಾರೆ. ನೋಡೋಣ. ನೋಡಿ, ಗಾಳಿ ಮಳೆಗೆ ಬಿದ್ದದ್ದೆಲ್ಲ ಇವಾಗ ಕಟ್ ಮಾಡಿ ತೆಗೆದ್ರು. ಇನ್ನು ಸ್ವಲ್ಪ ಇದೆ. ಹಾಗೆ ಇವಾಗ ಇದನ್ನೆಲ್ಲ ಸಪ್ರೇಟ್ ಮಾಡಿರ್ತಾರೆ. ಒಬ್ಬರು ಕೇಳಿದ್ದಾರೆ ಕೊಂಡೋಗ್ಲಿಕ್ಕೆ ಅಂತ, ಅವರಿಗೆ ನೆಡಲಿಕ್ಕೆ ಬೇಕಂತೆ. ಹಾಗೆ ಇಲ್ಲಿ ರಾಶಿ ಮಾಡಿ ಇಟ್ಟಿದ್ದಾರೆ. ಇವಾಗ ಅದರ ಕಡ್ಡಿಯನ್ನೆಲ್ಲ ಕಟ್ ಮಾಡಿ ಸಪ್ರೇಟ್ ಮಾಡಿಡ್ತಾರೆ. ಒಬ್ಬರು ಕೇಳಿದ್ದಾರೆ, ಅವರಿಗೆ ಕೊಂಡೋಗ್ಲಿಕ್ಕಿದೆ. ಹಾಗಾಗಿ ಕಳೆ ಸಾರಿ ಇಲ್ಲಿ ನೆಟ್ಟಿದ್ದ ಸಾಂಬ್ರಾಣಿಯನ್ನು 1-2 ಸಾರಿ ತೆಗೆದಿದ್ದೇವಷ್ಟೇ. ಇನ್ನೂ ಸ್ವಲ್ಪ ಹಾಗೆಯೇ ಇದೆ. ಮತ್ತು ಅದರದ್ದು ನೆನಪು ಇಲ್ಲ, ತೆಗೀಲೂ ಇಲ್ಲ. ಇವಾಗ ಸ್ವಲ್ಪ ಅದನ್ನು ತೆಗೆದು ನೋಡಬೇಕು ಎಷ್ಟಿದೆ ಅಂತೇಳಿ. ಸ್ವಲ್ಪ ನೆಕ್ಸ್ಟ್ ಇಯರ್ ನೆಡಲಿಕ್ಕೆ ಬೇಕು. ಹಾಗೆ ಸ್ವಲ್ಪ ಪದಾರ್ಥ ಕೂಡ ಮಾಡ್ಬೋದು ಜಾಸ್ತಿ ಸಿಕ್ಕಿದರೆ. ನೋಡೋಣ ಎಷ್ಟು ಸಿಗ್ತದೆ ಅಂತೇಳಿ. ನೋಡಿ, ಎಲ್ಲ ಒಣಗಿ ಹೋಗಿದೆ. ಇಷ್ಟು ಅಗಿಲಿಕ್ಕೆ ಬಾಕಿ ಉಂಟು. ಅದನ್ನು ಇವಾಗ ಸ್ವಲ್ಪ ಅಗಿತೇನೆ, ನೋಡ್ತೇನೆ ಎಷ್ಟು ಸಿಗ್ತದೆ ಅಂತ. ಇವಾಗ ಹಾಲು ಕರೀಲಿಕ್ಕೆ ಟೈಮ್ ಆಯಿತು. ಹಾಗಾಗಿ ಅದನ್ನು ಅಲ್ಲೇ ಬಿಟ್ಟು ಬಂದೆ. ಜಾನ್ ಅವರು ನನಗೆ ಬೈದರು, ಮಂಡೆಯಲ್ಲಿ ಬುಂಡಿ ಇಲ್ಲದ ಹಾಗೆ ಮಾಡೋದು ಅಂತೇಳಿ. ಹಾಲು ಕರೆಯುವ ಟೈಮಲ್ಲಿ ಸಾಂಬ್ರಾಣಿಯನ್ನು ಅಗಿದ್ದದಕ್ಕೆ ಅವರು ಹಾಗೆ ಹೇಳಿದರು. ಹಾಗೆ ಇವಾಗ ಹಾಲು ಕರೀಲಿಕ್ಕೆ ಹೋಗ್ತಾ ಇದ್ದೇನೆ. ಜಾನ್ ಅವರು ಕರುವನ್ನು ಇಟ್ಕೊಂಡು ಹೋಗ್ತಾ ಇದ್ದಾರೆ. ಚಿಂಟುವನ್ನು ಕರ್ಕೊಂಡು ಹೋದರು. ಚಿಂಟು ಇನ್ನಿವಾಗ ಬೇಗನೆ ಹಾಲು ಕರೀತೇನೆ, ಮತ್ತೆ ಉಳಿದ ಕೆಲಸವನ್ನು ಮಾಡ್ತೇನೆ. ಇವಾಗ ಹಾಲು ಕರೆದಾಯಿತು. ಹಾಲು ಕರೆದು ಇವಾಗ ನಾನು ಟೀ ಮಾಡ್ತಾ ಇದ್ದೇನೆ. ಬೆಳಿಗ್ಗೆ ನಾನು ರವೆ ರೊಟ್ಟಿ ಮಾಡಿದ್ದೆ. ಹಾಗೆ ಸ್ವಲ್ಪ ಹಿಟ್ಟು ಉಳಿದಿತ್ತು. ಹಾಗೆ ಇವಾಗ ಈವ್ನಿಂಗ್ ಟೀಗೆ ನಾನು ಅದನ್ನು ಮಾಡ್ತಾ ಇದ್ದೇನೆ. ಇವಾಗ ನೋಡಿ, ಸಣ್ಣ ಸಣ್ಣ ರೊಟ್ಟಿಯನ್ನು ಮಾಡಿದ್ದೇನೆ. ನೋಡಿ, ರವೆ ರೊಟ್ಟಿ ರೆಡಿ ಆಯಿತು. ನಾನು ಸಣ್ಣ ಸಣ್ಣದು ಮಾಡಿದ್ದೆ ನೋಡಿ. ಇನ್ನು ಇವಾಗ ಟೀ ಮಾಡ್ತೇನೆ. ಟೀ ಮಾಡಿ ರೊಟ್ಟಿಯನ್ನು ತಿಂತೇನೆ. ಹಾಗೆ ಇವಾಗ ಟೀ ಎಲ್ಲ ಕುಡ್ದಾಯಿತು. ಅದೇ ರೀತಿ ಜಾನ್ ಅವರಿಗೆ ಡೈರಿಗೆ ಹಾಲು ಕೂಡ ಹಾಕಿ ಆಯಿತು. ಹಾಗೆ ನಿನ್ನೆ ನಾವು ಹಬ್ಬಕ್ಕೆ ಹೋಗಿದ್ದೆವು ಮಂಗಳೂರಿಗೆ. ಹಾಗೆ ಬಿಕರ್ನಗಟ್ಟೆ ಚರ್ಚಲ್ಲಿ ಹಬ್ಬ ನಡೀತಿತ್ತು. ಹಾಗೆ ನಿನ್ನೆ ಲಾಸ್ಟ್ ಡೇ ನಾನು ಮತ್ತು ಮನ್ವಿತ ಹೋಗಿ ಬಂದೆವು. ಮನೆತಳಿಗೆ ರಜೆ ಇತ್ತಲ್ವ, ಹಾಗೆ ಹೋಗೋಣ ಅಂತ ಅನಿಸಿ ಹೋಗಿ ಬಂದೆವು. ಹಾಗೆ ಅಲ್ಲಿಂದ ಮತ್ತೆ ಡಿಮಾರ್ಟಿಗೆ ಹೋಗಿ ಸ್ವಲ್ಪ ಶಾಪಿಂಗ್ ಮಾಡಿ ಮನೆಗೆ ಬಂದೆವು. ಹಾಗೆ ಹೋದ ಕಡೆ ನನಗೆ ಕೆಲವರು ಸಬ್ಸ್ಕ್ರೈಬರ್ ಸಿಕ್ಕಿದ್ರು. ತುಂಬಾ ಖುಷಿಯಾಯಿತು. ಅವರಾಗಿ ಬಂದು ವಿತಾ ಫ್ಯಾಮಿಲಿ ಅವರು ಅಂತೇಳಿ ಮಾತಾಡಿಸಿದ್ರು. ಖುಷಿಯಾಯಿತು. ಹೀಗೆ ಇವಾಗ ಸ್ವಲ್ಪ ನನ್ನ ಚಾನಲ್ ಗ್ರೋ ಆಗ್ತಾ ಇರುವಾಗ ಹೋದ ಕಡೆ ಎಲ್ಲ ಕೆಲವರು ಹೌದಾ ಅಲ್ವಾ ಅಂತ ಅಂದ್ಕೊಳ್ತಾರೆ. ಅಂದರೆ ಮಾತಾಡಲಿಕ್ಕೆ ಸ್ವಲ್ಪ ಹಿಂಜರಿತಾರೆ, ಆದರೆ ನನ್ನ ಮುಖನೇ ನೋಡ್ತಾರೆ. ಹಾಗೆ ಕೆಲವರು ಬಂದು ಮಾತಾಡ್ತಾರೆ. ನನಗೆ ಅದು ಖುಷಿಯಾಯಿತು. ಹಾಗೆ ಎಲ್ಲಿಯಾದರೂ ಯಾರಾದರೂ ಸಿಕ್ಕಿದರೆ ನೀವು ನನ್ನ ಹತ್ರ ಮಾತಾಡಿ, ನನಗೆ ಖುಷಿ ಆಗ್ತದೆ.
ಹೌದಾ ಅಲ್ವಾ ಅಂತ ಕೆಲವರಿಗೆ ಆಗ್ಬೋದು, ಆದರೆ ಪರವಾಗಿಲ್ಲ, ಬಂದು ಮಾತಾಡಿ ನಿಮ್ಮ ಅನಿಸಿಕೆಯನ್ನೆಲ್ಲ ಹೇಳಿ. ಹಾಗೆ ನಿನ್ನೆ ಕೂಡ ಸಿಕ್ಕಿದವರು ಹೇಳಿದರು, ಖುಷಿ ಆಯಿತು, ವಿಡಿಯೋಸ್ ಚೆನ್ನಾಗಿ ಬರ್ತಾ ಇದೆ ಅಂತ ಹೇಳಿದರು. ಹಾಗೆ ಇವತ್ತಿನ ವಿಡಿಯೋದಲ್ಲಿ ನಿನ್ನೆ ನಾವು ಮಂಗಳೂರಿಗೆ ಹೋದ ವಿಡಿಯೋವನ್ನು ಹಾಕ್ತೇವೆ. ಅಂದರೆ ಜಾಸ್ತಿ ವಿಡಿಯೋ ಮಾಡಲಿಕ್ಕೆ ಆಗಲಿಲ್ಲ, ಹಬ್ಬದ ಪೂಜೆಗೆ ಹೋಗಿದ್ದೇವಲ್ವ, ಹಾಗಾಗಿ ಸ್ವಲ್ಪ ಸ್ವಲ್ಪ ಕ್ಲಿಪ್ಪಿಂಗ್ಸ್ ಮಾಡಿದ್ದೇನೆ, ಅದನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ತೇನೆ. ಹಾಗೆಯೇ ಡಿಮಾರ್ಟಲ್ಲಿ ಕೂಡ ಹಾಗೆ ವಿಡಿಯೋ ಮಾಡಲಿಕ್ಕೆ ಅಲವಿಲ್ಲ, ಹಾಗಾಗಿ ಸ್ವಲ್ಪ ಹೊರಗಡೆ ಬರುವಾಗ ಎಲ್ಲ ಮಾಡಿದ ವಿಡಿಯೋ ನಿಮ್ಮ ಜೊತೆಗೆ ಶೇರ್ ಮಾಡ್ತೇನೆ. ಸ್ವಲ್ಪ ಶಾಪಿಂಗ್ ಮಾಡಿಕೊಂಡು ನಾವು ಮನೆಗೆ ಬಂದೆವು. ಬನ್ನಿ ಇವಾಗ ನಿನ್ನೆ ವಿಡಿಯೋವನ್ನು ಕೂಡ ನೋಡ್ಕೊಂಡು ಬರೋಣ. ಇಲ್ಲಿ ಮನ್ವಿತಾ ಮತ್ತು ನಾನು ಬೆಳಿಗ್ಗೆ ಮನೆಯಿಂದ ಬೇಗನೆ ಹೊರಟೆವು. 7:30ಗೆ ಹೊರಟು 9 ಗಂಟೆಗೆ ಅಲ್ಲಿಗೆ ರೀಚ್ ಆದೆವು. ನೋಡಿ, ಇದು ಕ್ರಿಸ್ಮಸ್ ಟೈಮಲ್ಲಿ ಮಾಡಿದ ಗೋಧಲಿ, ತುಂಬಾ ಸಿಂಪಲಾಗಿ ಚೆನ್ನಾಗಿ ಮಾಡಿದ್ದಾರೆ. ಖುಷಿ ಆಯಿತು ನನಗೆ ನೋಡಿ, ಒಂಥರ ಅಟ್ರ್ಯಾಕ್ಟಿವ್ ಆಗಿ ಮಾಡಿದ್ದಾರೆ. ನೋಡಿ, ಈ ಥರ ಒಂದು ಸೈಡಿನಿಂದ ಹೋಗಿ ಇನ್ನೊಂದು ಸೈಡಲ್ಲಿ ನಮಗೆ ಎಕ್ಸಿಟ್ ಆಗಲಿಕ್ಕಿತ್ತು, ಹಾಗೆ ನಾವು ಕೂಡ ನೋಡಿಕೊಂಡು ಬಂದೆವು. ಖುಷಿಯಾಯಿತು ನನಗೆ. ಇದೊಂದು ಗೋಧಲಿ ನೋಡಿ ಈ ಥರ ಮಾಡಿದ್ದಾರೆ. ಎಲ್ಲರೂ ಬಂದು ನೋಡಿ ಹೋಗ್ತಿದ್ರು. ಅದೇ ರೀತಿ ನಕ್ಷತ್ರಗಳು ಕೂಡ ತುಂಬಾ ಚೆನ್ನಾಗಿ ಮಾಡಿದರು. ಹಾಗೆ ಪೂಜೆ ಎಲ್ಲ ಮುಗಿಸ್ಕೊಂಡು ನಾವು ಮತ್ತೆ ಅಲ್ಲಿಂದ ಡಿಮಾರ್ಟಿಗೆ ಹೋದೆವು. ಡಿಮಾರ್ಟಿಗೆ ಹೋಗಿ ಸ್ವಲ್ಪ ಶಾಪಿಂಗ್ ಮಾಡಿಕೊಂಡು ವಾಪಸ್ ಮನೆಗೆ ಬಂದೆವು. ಜಾಸ್ತಿ ಏನು ಶಾಪಿಂಗ್ ಮಾಡಲಿಲ್ಲ, ಸ್ವಲ್ಪನೇ ಶಾಪಿಂಗ್ ಮಾಡಿದೆವು.
ಇವತ್ತಿನ ಈ ಒಂದು ಸಿಂಪಲ್ ಬ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೇನೆ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಅದೇ ರೀತಿ ಸಪೋರ್ಟ್ ಮಾಡಿ. ಇನ್ನೊಂದು ವಿಡಿಯೋದೊಂದಿಗೆ ನಾಳೆ ಸಿಗ್ತೀನಿ. ಅಲ್ಲಿ ತನಕ ಬಾಯ್.